ಈಗ ಕಾಂಗ್ರೆಸ್ ಪ್ರತಿ ಬಾರಿ ಪ್ರಶ್ನೆಯನ್ನು ಎತ್ತುತ್ತೆ ಕರ್ನಾಟಕದ ಪಾಲು ಬರ್ತಾ ಇಲ್ಲ ಅಂತ ಹೇಳಿ. ಅಲ್ಲಿ ಬಿಹಾರ ಕೊಡ್ತಾರೆ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ರಾಜ್ಯದ ಪಾಲು ಜಾಸ್ತಿ ಇರುತ್ತೆ, ಬಟ್ ಅನ್ಯಾಯ ಆಗ್ತಾ ಇದೆ ಪದೇ ಪದೇ ಅಂತ ಹೇಳಿ. ಬಟ್ ಈಗ GST ಸಂಗ್ರಹದಲ್ಲಿ ನೋಡ್ತಾ ಇದ್ರೆ ಮಹಾರಾಷ್ಟ್ರ ಬಿಟ್ಟರೆ ನಮ್ಮದೇ ಸೆಕೆಂಡ್ ಹೈಯೆಸ್ಟ್ ಇರೋದು. ಬಟ್ ಈಗ ಕೊಡುಗೆಗಳನ್ನು ಕೊಡ್ತಾ ಇಲ್ಲ, GSTಲಿ ಕೂಡ ಇದು ಮೋಸ ಆಗ್ತಾ ಇದೆ. ಇನ್ಮೇಲಾದರೂ ಕೂಡ ಅದು ಬದಲಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ನಿಮಗೆ? ಇಲ್ಲ, ಈಗ GST ಇದರಿಂದ ಏನು ಬದಲಾವಣೆ ಆಗಲ್ಲ. ಯಾಕಂದರೆ ನಮಗೆ ಕಾಂಪನ್ಸೇಷನ್ ನಿಂತೋಯ್ತು 2021-22 ನಿಂತೋಯ್ತು, ಕಾಂಪನ್ಸೇಷನ್ ನಿಂತೋಯ್ತು. ಆದರೆ ಇಲ್ಲಿಂದ ಸೆಸ್ ತಗೊಳ್ಳೋದು ಏನು ತಗೊಳ್ತಾರೆ, ಬೇರೆ ಬೇರೆ ಸೆಸ್ಗಳು, ಆ ಸೆಸ್ಗಳಲ್ಲಿ ಹಂಚಿಕೆ ಬರೋದಿಲ್ಲ. ಆದರೆ ವಿಶೇಷ ಯೋಜನೆಗಳು, 15ನೇ ಹಣಕಾಸಿನ ಆಯೋಗದ ಮುಖಾಂತರ ಅನುದಾನಗಳು ಅದು ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಅದನ್ನು ಮಾಡ್ತಾ ಇಲ್ಲ. ನೋಡಿ, ನಿಮಗೆ GST, ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಸೆಸ್ಸು ಇದೆಲ್ಲ ಮುಖಾಂತರ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕರ್ನಾಟಕದಲ್ಲಿ. ಹೌದು. ನಿಮಗೆ ವಾಪಸ್ ಬರೋದಕ್ಕಾಗದ್ರೆ 60,000 ಕೋಟಿ ರೂಪಾಯಿ ಮಾತ್ರ. ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ಮತ್ತು ಅನುದಾನ, ನಮ್ಮ ಪಾಲು, ರಾಜ್ಯದ ತೆರಿಗೆ ಪಾಲು ಅಂತ ಹೇಳಿ 60,000 ಕೋಟಿ ರೂಪಾಯಿ ಮಾತ್ರ ಬರುತ್ತೆ. ಸೊ ಇದು ರಾಜ್ಯಕ್ಕೆ ಮಾಡೋ ಅನ್ಯಾಯ. 1 ರೂಪಾಯಿ ನೀವು ಕೊಟ್ಟರೆ ನಿಮ್ಗೆ 14-15 ಪೈಸೆ ವಾಪಸ್ ಮತ್ತೆ ಬರುತ್ತೆ ಅನ್ನೋದಾದರೆ, ಇದು ರಾಜ್ಯ ಯಾರು ಜಾಸ್ತಿ ತೆರಿಗೆ ಕಟ್ತಾರೆ, ಯಾರು ಕಷ್ಟಪಟ್ಟು ದುಡಿತಾರೆ ಅವ್ರಿಗೆ ಬರೇ ಬೆಳೆದಂಗೆ ನೀವು. ಸೊ ಆದರೆ ಈಗ ನೋಡಿ, GST ಇದೆಯಲ್ಲ, ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ಮುಂಚೆಯಿಂದನೂ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಿದ್ರು. 2017ರಲ್ಲಿ ಇದೇ ಗುಜರಾತಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಹೇಳಿದ್ರು, ನೀವು ತೊಗೊಂಬಂದಿರೋದು ಗಬ್ಬರ್ ಸಿಂಗ್ ಟ್ಯಾಕ್ಸ್. ಗಬ್ಬರ್ ಸಿಂಗ್ ಹೆಂಗೆ ಒಂದು ಸಿನಿಮಾದಲ್ಲಿ ಕ್ರೂರ ಡಕಾಯಿತ ಆಗಿದ್ದ, ಅದೇ ರೀತಿ ನೀವು ಕ್ರೂರ ಡಕಾಯಿತತನವನ್ನು ಮಾಡ್ತಾ ಇದ್ದೀರಾ, 28% ಟ್ಯಾಕ್ಸ್ ಹಾಕಿ. ಹೆಂಗೆ ಬಡವರು ಹೆಂಗೆ ಬದುಕಬೇಕು? 18% ಟ್ಯಾಕ್ಸು ಕೂಡ ಹೊರೇನೆ ಜನಗಳಿಗೆ. ನೀವು ಅನ್ಯಾಯ. ಅವರ ಆದಾಯಕ್ಕೆ ನೀವೇನು ಮಾಡಿದ್ದೀರಿ, ಅವರ ಇನ್ಕಮ್ಗೆ ಏನು ಮಾಡಿದ್ದೀರಿ, ಇನ್ಕಮ್ ವೃದ್ಧಿಗೆ ಏನು ಮಾಡಿದ್ದೀರಿ, ರೈತರ ಇನ್ಕಮ್ ಹೆಚ್ಚೇ ಆಗಲಿಕ್ಕೆ ಏನು ಮಾಡಿದ್ದೀರಿ? ಅದಕ್ಕಿಂತ ನೀವು ಟ್ಯಾಕ್ಸನ್ನೇ ಜನಗಳಿಗೆ ತೊಂದರೆ ಕೊಟ್ಟು ಅವರಿಂದ ಹಣವನ್ನು ಸುಲಿಗೆ ಮಾಡೋ ರೀತಿಯಲ್ಲಿ ಇದು ಕೆಲಸ ಆಗ್ತಾ ಇದೆ. ಇದು ನಿಲ್ಲಬೇಕು. 18% ಅತ್ಯಂತ ದೊಡ್ಡದ ಟ್ಯಾಕ್ಸ್ ಆಗಬೇಕು. ಆಮೇಲೆ ಈ ಏನು ರೈತರು ಬೆಳೆಯೋ ಬೆಳೆಗಳಿದ್ದಾವಲ್ಲ, ಅವನ್ನ ನೀವು ಪ್ಯಾಕೆಟ್ ಮಾಡಿದ್ದೀವಿ ಅಂತೇಳಿ 12% ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಇವಾಗ 12% ಟ್ಯಾಕ್ಸ್ ಆಗ್ತಾ ಇದ್ದಾರೆ. 5% ಇಲ್ಲ, 12%, 18% ಟ್ಯಾಕ್ಸ್ ಆಗ್ತಾ ಇದ್ದಾರೆ ಅವಕ್ಕೂ ಕೂಡ. ಇನ್ನು ರಾಗಿಗೆ 12%, 15% GST ಹಾಕಿದ್ರೆ ಏನು ಉಳಿತದೆ ದೇಶದಲ್ಲಿ? ಆ ಮೊಸರು, ಪ್ಯಾಕೆಟ್ ಮಾಡೋ ಮೊಸರಿಗೆ 5% ಟ್ಯಾಕ್ಸ್ ಹಾಕಿದ್ರು ಕಳೆದ ವರ್ಷ, ಅದಕ್ಕೆ ಸೇರಿಸ್ಬಿಟ್ರು. ಆ ಮಕ್ಕಳು ತಿನ್ನೋ ಬಿಸ್ಕೆಟ್ಗೆ 15% GST, ತುಪ್ಪಕ್ಕೆ. ಈ ರೀತಿ ಆದ್ರೆ ಹೇಗೆ ಇಡೀ ದೇಶ ಜನಸಾಮಾನ್ಯ ಹೇಗೆ ಬದುಕೋದು? ನೀವು ನೇರವಾಗಿ ಅವ್ರ ಜೇಬಿಗೆ ದುಡ್ಡು ಜೇಬಿಗೆ ಕೈ ಹಾಕಿ ದುಡ್ಡನ್ನ ಸುಲಿಗೆ ಮಾಡೋ ಥರ ಇದೆ. ಅದೇ ನೀವು ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರಿ, 16,50,000 ಕೋಟಿ ರೂಪಾಯಿ ಕಳೆದ 10 ವರ್ಷಗಳಿಗೆ 16,50,000 ಕೋಟಿ ರೂಪಾಯಿ ರೈಟ್ ಆಫ್ ದೊಡ್ಡ ದೊಡ್ಡ ಉದ್ಯಮಿದಾರರದ್ದು ವಸೂಲಾಗದ ಸಾಲ ಅಂತ ಹೇಳಿ ನೀವು ಬಿಟ್ಬಿಟ್ರಿ. ನೀವು ಅದು ಕೆಲವರು ನಿಮ್ಮ ಸ್ನೇಹಿತರುಗಳು ನಿಮ್ಮ ಸೇರ್ಕೊಂಡಿರೋರೇನು, ಲಲಿತ್ ಮೋದಿ ಅಂತೆ, ನೀರವ್ ಮೋದಿ ಅಂತೆ, ಚೋಕ್ಸಿ ಅಂತ ಇವರೆಲ್ಲ ದೇಶ ಬಿಟ್ಟು ಓಡೋದ್ರು. ಅವ್ರು ನೀವು ಹೇಳ್ಕೊಂಬರೋಕ್ಕೂ ಆಗಿಲ್ಲ, ವಸೂಲು ಮಾಡೋಕ್ಕೂ ಆಗಿಲ್ಲ. ಆಮೇಲೆ ಪ್ರತಿ ವರ್ಷ ನೀವು ನೋಡಿ, ಉತ್ತರ ಭಾರತೀಯರು 2 ಲಕ್ಷ ಜನ ದೇಶವನ್ನು ಬಿಡ್ತಾ ಇದ್ದಾರೆ. ಆ 2 ಲಕ್ಷ ದೇಶ ಬಿಟ್ಟು ಪರ್ಮನೆಂಟ್ ನಿವಾಸಿಗಳಾಗ್ತಿದ್ದಾರೆ ವಿದೇಶಗಳಲ್ಲಿ. ಅದು ನೀವು US ಆಗ್ಬೋದು, ಕೆನಡಾ ಆಗ್ಬೋದು, ಮಿಡ್ಲ್ ಈಸ್ಟ್ ಆಗ್ಬೋದು, ಯಾವ್ಯಾವ ದೇಶಗಳಲ್ಲಿ ತಾವು ಪರ್ಮನೆಂಟ್ ರೆಸಿಡೆಂಟ್ಸ್ ಆಗ್ತಾ ಇದ್ದಾರೆ. ಅವರೆಲ್ಲ ವರ್ತ್ 100 ಕೋಟಿ ರೂಪಾಯಿ ಆಸ್ತಿ ಇರ್ತಕ್ಕಂಥವ್ರು ಈ ದೇಶ ಬಿಟ್ಟು ಹೋಗ್ತಾರೆ. ಅಂದರೆ ಈ ದೇಶದಲ್ಲಿ ಮುಂಚೆನೂ ಜನ ಹೋಗ್ತಾ ಇದ್ರು, ವಲಸೆ ಹೋಗೋದು ನ್ಯಾಚುರಲ್ ಇರ್ತದೆ. ಆದರೆ ಈ ಮಟ್ಟದಲ್ಲಿ 2 ಲಕ್ಷ ಜನ ಪ್ರತಿ ವರ್ಷ ದೇಶ ಬಿಟ್ಟು ಹೋಗೋದು ಅಂದ್ರೇನು, ನಾಗರಿಕತ್ವವನ್ನು ತೊರೆಯೋದು ಅಂದ್ರೇನು? ಸೊ ಇದು ನೀವು ಆತ್ಮನಿರ್ಭರರು, ಮೇಕ್ ಇನ್ ಇಂಡಿಯಾ ಏನಾಯ್ತು ಈ ದೇಶದಲ್ಲಿ, ಏನು ನಡೀತಾ ಇದೆ ಇವಾಗ? ಸೊ ಅಂದ್ರೆ ಇಲ್ಲಿನ ವಾತಾವರಣ ಕಲುಷಿತ ಆಗಿದೆ. ಕೇಂದ್ರ ಸರ್ಕಾರ ಒಂದು ಬಲಪಂಥೀಯ ವಾದವನ್ನ ನುಸುಳಿ ತೋರಿಸಿ ಈ ಆರ್ಥಿಕ ಟ್ಯಾಕ್ಸ್ ಟೆರರಿಸಮ್ ಅಂತ, ಇದಕ್ಕೆ ಇದು ನಾನು ಹೇಳಿದಲ್ಲ ಟ್ಯಾಕ್ಸ್ ಟೆರರಿಸಮ್ ಅಂತ. ಇವರು ಬಾಬಾ ರಾಮದೇವ್ ಅವರೇ ಹೇಳ್ತಾ ಇದ್ರು, ಈ GST ಅನ್ನೋದು ಜನಗಳಿಗೆ ಅನುಕೂಲ ಆಗುತ್ತೆ ಅನ್ಕೊಂಡೆ, ಈಗ ಅದು ಟ್ಯಾಕ್ಸ್ ಟೆರರಿಸಮ್ ಆಗಿದೆ. ಅದಕ್ಕಿಂತ ದೊಡ್ಡ ಟೆರರಿಸಮ್ ಈಗ ಅಮೆರಿಕ ನಮ್ಮ ಮೇಲೆ 50% ಟ್ಯಾಕ್ಸ್ ಆಗ್ತಾ ಇರೋದು ಅಂತ. ಈ ರೀತಿಯಾಗಿ ದೇಶದಲ್ಲಿ ನಡೀತಾ ಇರೋ ವ್ಯವಸ್ಥೆ ಇದೆ ಈ ರೀತಿ. ಆದ್ರೆ ಇದು ಸಿಂಪ್ಲಿಫೈ ಆಗಬೇಕು. ನೋಡಿ, ಒಬ್ಬ ಟ್ಯಾಕ್ಸ್ ಕಟ್ಟೋನು, ಒಬ್ಬ ದುಡಿಮೆ ಮಾಡೋಂಥವನು, ಅವ್ನು GST ಕಟ್ಟಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೊಂಡಿರೋನು ತಿರುಗಿ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಬೇಕು. ತದನಂತರ ತಾನಿಗೇನಾದ್ರು ಇನ್ಕಮ್ ಡಿವಿಡೆಂಡ್ ಬಂದರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಏನೋ ಉಳಿದ ದುಡ್ಡಲ್ಲಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ತಿರ್ಗಿ 15% GST ಕಟ್ಟಬೇಕಾಗ್ತದೆ. ಆಮೇಲೆ ಅವನು ಅದಕ್ಕೆ ಕ್ರೆಡಿಟ್ ಇನ್ಪುಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ ರೀತಿಯಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ. ಸೊ ಇದನ್ನು ಸಿಂಪ್ಲಿಫೈ ಆಗಬೇಕು. ಈ 15% ಮಾಡೋದು ಕೇವಲ ಸಾಲದು. ಇನ್ನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸ್ಲ್ಯಾಬಲ್ಲೂ ಕೂಡ ಕಡಿಮೆ ಆಗಬೇಕು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಇವಾಗ ಏನೋ ಒಂದು 3 years ಏನೋ ಟ್ಯಾಕ್ಸ್ ಇರಲ್ಲ, ಆ ಥರ ಎಲ್ಲ ಹೇಳ್ತಿರ್ತಾರೆ ಸ್ಟಾರ್ಟ್ಅಪ್ಸ್ಗಳಿಗೆಲ್ಲ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಅವ್ರಿಗೆಲ್ಲ ಹೂಡಿಕೆಗೆ ಹಣ ಸಹಾಯ ಆಗಬೇಕು ಕೇಂದ್ರ ಸರ್ಕಾರದಿಂದ. ಆ ಥರದೆಲ್ಲ ಆಗಬೇಕಾಗುತ್ತೆ. ಹಾಗಾದರೆ ಮಾತ್ರ
ಜನ ಏನೋ ಇಂಡಸ್ಟ್ರಿ ಓಪನ್ ಆಗುತ್ತೆ, ಕೆಲಸ ಶುರುವಾಗುತ್ತೆ, ಇಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಅದರ್ವೈಸ್ ಈ ಆರ್ಥಿಕತೆ ಈಗ ಮೋದಿಗೆ ಹೇಳಿದ್ರಲ್ಲ ಟ್ರಂಪ್, ಸತ್ತ ಆರ್ಥಿಕತೆ ನಿಮ್ಮದು ಅಂತ, ಅದನ್ನು ಪ್ರೂವ್ ಮಾಡ್ಕೊಂಡಂಗೆ ಆಗ್ತದೆ ಕೇಂದ್ರ ಸರ್ಕಾರ.